ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ತಿಳಿದುಕೊಳ್ಳುವ ಸಂದೇಶದ ಭಾಗ ಯಾವುದೆಂದರೆ ಸಾಕ್ಷ್ಯ ಭಾಗ 5ರಲ್ಲಿ 2ನೇ ಭಾಗ. ಇದು ದೇವರೆಂದು ಹೇಳಿ ಕುಣಿಯುವರ ಬಗ್ಗೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುನ್ನ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದೇವರೇ, ಮಗನಾದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಈ ಸಮಯವೂ ನಿಮ್ಮಿಂದ ನೇಮಕವಾದದ್ದು. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ನನ್ನ ಜೀವಿತದಲ್ಲಿ ನೀವು ಮಾಡಿದ ಅದ್ಭುತ ಕಾರ್ಯಗಳ 5ನೇ ಭಾಗದಲ್ಲಿ 2ನೇ ಭಾಗವನ್ನು, ಅಂದರೆ ದೆವ್ವ ಹಿಡಿದು ಕುಣಿಯುವರ ಬಗ್ಗೆ, ದೇವರೆಂದು ಹೇಳಿಕೊಳ್ಳುವರ ಬಗ್ಗೆ 2ನೇ ಭಾಗ ಹಾಗೂ ಅಂತಿಮ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದವನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳುವಂಥ ಎಲ್ಲರನ್ನು ಕೂಡ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಕೇಳಿ ತಿಳಿದುಕೊಳ್ಳುವ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಸಹೋದರ ಸಹೋದರಿಯರಿಗೆ, ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶದಲ್ಲಿ ಪ್ರಥಮ ವಚನದ ಭಾಗ ಯಾವುದೆಂದರೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17ನೇ ವಾಕ್ಯ. ಪ್ರಕಟಣೆ 1:17. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ದೇವರನ್ನು ಯೋಹಾನನು ಕಂಡಾಗ ಭಯಪಟ್ಟು ಅವರ ಪ್ರಸನ್ನತೆಯಿಂದ ಇರಬಹುದು. ಭಯಪಟ್ಟು ಎಂಬುದು ಸತ್ತವನಂತಾದೆ, ಅಂದರೆ ಜ್ಞಾನವೇ ಇರಲಿಲ್ಲ. ಆ ಒಂದು ಪ್ರಸನ್ನತೆಗೆ ಆ ಮಟ್ಟದಲ್ಲಿ ಭಯಪಟ್ಟವನಾಗಿದ್ದ. ಆಗ ದೇವರಲ್ಲಿ ಅವನಿಗೆ ಹೇಳ್ತಾ ಇದ್ದಾರೆ, ಅದು ಕಂಡು ಮತ್ತು ಅವನ ಪಾದಗಳ ಮುಂದೆ ಬಿದ್ದೆನು ಎಂಬುದಾಗಿ. ಹೌದು, ಬಿದ್ದು ಅವರ ಪಾದದ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಪ್ಪ, ನನ್ನ ಪಾದಗಳ ಮುಂದೆ ನೀನು ಬೀಳಬೇಡ, ನೀನು ಹೆದರಬೇಡ ಎಂಬುದಾಗಿ ದೇವರು ಯೋಹಾನನಿಗೆ ಹೇಳಿದವರಾಗಿದ್ದಾರೆ. ಮತ್ತು ಇಗೋ, ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಸತ್ತು ಹೋಗಿದ್ದೆ, ಎದ್ದು ಬಂದೆ, ಯುಗಾಂತರಗಳಲ್ಲಿಯೂ ನಾನು ಬದುಕುವನಾಗಿದ್ದೇನೆ ಎಂಬುದಾಗಿ ದೇವರು ಯೋಹಾನನಿಗೆ ಹೇಳಿದರು. ಹಾಗೆ ದೇವರ ಪ್ರಸನ್ನತೆಯನ್ನು ಕಂಡು ಯೋಹಾನ ಹೆದರಿ ಬಿದ್ದು ಸತ್ತವನಾದಂತೆ ಆದೇನೋ ಎಂಬುದಾಗಿ. ಇಷ್ಟು ಒಂದು ಪ್ರಕಾಶಮಾನವುಳ್ಳಂಥ ದೇವರು, ಇಂಥ ಒಂದು ನೀತಿವಂತನಾದ ಪರಿಶುದ್ಧರಾದಂಥ ಯೋಹಾನನೇ ಪರಿಸ್ಥಿತಿ ಈ ರೀತಿ ಆಗಬೇಕಾದರೆ, ದೇವರ ಪ್ರಸನ್ನತೆಯನ್ನು ಕಂಡು ಸತ್ತವನ ಹಾಗೆ ಬಿದ್ದು ಹೋಗಿರಬೇಕಾದರೆ, ಈಗಿನ ರೋಮ 10ನೇ ಅಧ್ಯಾಯದಲ್ಲಿ ನಾವು ಓದಿದ ಹಾಗೆ ಮನುಷ್ಯರೊಳಗೆ ಒಬ್ಬನು ನೀತಿವಂತನಿಲ್ಲ ಎಂಬುದಾಗಿ. ಹಾಗಿರುವಾಗ ಈ ಮನುಷ್ಯರ ಮೈಗೆ ದೇವರು ಬರುವುದುಂಟೇ? ದೇವರು ಬಂದರೆ ಇವರಿಗೆ ಉಳಿಗಾಲವಿದೆಯೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇವರ ಮೈಗೆ ದೇವರು ಬರುವಂಥದ್ದು ಅಲ್ಲವೇ ಅಲ್ಲ. ಆದಿಕಾಂಡ 1ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದುವಾಗ, ದೇವರ ಸೃಷ್ಟಿ ಕಾರ್ಯದಲ್ಲಿ 4ನೆಯ ದಿವಸ ಇಡೀ ಭೂಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನನ್ನು ಸೃಷ್ಟಿಸಿ ಆಕಾಶದಲ್ಲಿ ಇಟ್ಟನು ಎಂಬುದಾಗಿ ನಾವು ಓದುತ್ತೇವೆ. ದೊಡ್ಡ ಬೆಳಕನ್ನು ಎಂಬುದಾಗಿ. ಹೌದು, ದೇವರಿಡೀ ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಆ ಸೂರ್ಯನನ್ನು ಸೃಷ್ಟಿಸಿ ಆಕಾಶದಲ್ಲಿ ಇಟ್ಟರು. ಆದರೆ ಅದೇ ಸೂರ್ಯನ ಪ್ರಕಾಶವನ್ನು ಭೂಲೋಕದಲ್ಲಿ ಇರುವಂಥ ಮನುಷ್ಯರಾದ ನಮಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಒಂದೊಂದು ಸಮಯದಲ್ಲಿ ಭೂಮಿಯಿಂದ ಆಕಾಶಕ್ಕೆ ಎಷ್ಟೋ ಮಿಲಿಯನ್ ಕಿಲೋಮೀಟರ್ ಎಂಬುದಾಗಿ. ದೇವರ ನಮಗೆ ಸ್ತೋತ್ರವಾಗಲಿ.
ಅಷ್ಟು ದೂರದಲ್ಲಿ ದೇವರು ಇಟ್ಟಂಥ ಸೂರ್ಯನ ಬೆಳಕನ್ನೇ ನಮಗೆ ತಡೆಯಲು ಸಾಧ್ಯವಾಗ್ತಿಲ್ಲ. ಹೀಗಿರುವಾಗ ಅದನ್ನು ಸೃಷ್ಟಿ ಮಾಡಿದ ದೇವರು ಎಂಥವರಾಗಿರಬಹುದು ಎಂಬುದನ್ನು ಬಹಳ ಆಳವಾಗಿ ನಾವು ಯೋಚನೆ ಮಾಡಬೇಕಾಗ್ತದೆ. ಹೀಗಿರುವಂಥ ಪ್ರಕಾಶಮಾನವುಳ್ಳಂಥ ದೇವರು ಈ ಮನುಷ್ಯನ ಮೈಗೆ ಬಂದರೆ ಮನುಷ್ಯನು ಉಳಿತಾನೆಯೇ ಒಂದು. ಎರಡನೇದಾಗಿ ದೇವರು ಕುಣಿತಾನೆಯೇ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ದೇವರು ಜ್ಞಾನದ ಮೂಲಕ ಮಾತನಾಡುವವನಾಗಿದ್ದಾನೆ. ಜ್ಞಾನದ ಮೂಲಕ ಮನುಷ್ಯರನ್ನು ನಡೆಸುವವನಾಗಿದ್ದಾನೆ. ಹಾಗಿರುವಾಗ ಈ ದೇವರು ಬರುವುದೆಂದು ಕುಣಿಯೋರು ಇವರ ಮೈಗೆ ದೇವರು ಬರುವುದಲ್ಲ, ಇದು ಸೈತಾನನ ಕಾರ್ಯ ಎಂಬುದಾಗಿ ನಾವು ಮುಂದಿನ ವಚನದಲ್ಲಿ ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಮತ್ತಾಯ 8ನೇ ಅಧ್ಯಾಯ 31-32 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಯೇಸುಸ್ವಾಮಿ ಒಂದು ಊರಿನಲ್ಲಿ ಹಾದು ಹೋಗ್ತಾ ಇರುವಾಗ ಒಂದು ಸ್ಮಶಾನದಿಂದ ದೆವ್ವ ಹಿಡಿದಂಥ ಒಂದು ಹುಡುಗ ಅವರ ಎದುರಿಗೆ ಬರ್ತಾನೆ. ಇಲ್ಲಿ ಸ್ಮಶಾನದಲ್ಲಿ ದೆವ್ವ ಹಿಡಿದಂಥ ಒಂದು ಹುಡುಗ ಅವರ ಎದುರಿಗೆ ಬರ್ತಾನೆ. ಬಂದು, ಸ್ವಾಮಿ ನಿಮಗೇಕೆ ನನ್ನ ಗೊಡವೆ ಎಂಬುದಾಗಿ ಮಾತನಾಡ್ತಾ ಇದ್ದಾನೆ. ಯೇಸುಸ್ವಾಮಿ ಹತ್ರ ಮಾತನಾಡ್ತಾ ಇದ್ದಾನೆ. ಹಾಗಿರುವಾಗ ಮತ್ತೆ ಬೇಡಿಕೊಳ್ತಾನೆ. ಆ ದೆವ್ವ ಹುಡುಗನ ಮೂಲಕ ಬೇಡಿಕೊಳ್ತದೆ, ನಮ್ಮನ್ನು ಇವತ್ತು ಇಲ್ಲಿಂದ ಹೊರಡಿಸ್ತಾ ಇದ್ದೀಯಾ, ಹೋಗಿ ಆ ಹಂದಿಗಳ ಮೈಗಾದರೂ ನಮಗೆ ಸೇರಲು ನೀನು ಅನುಮತಿ ಕೊಡಪ್ಪ ಎಂಬುದಾಗಿ. ಹಾಗೆ ಯೇಸುಸ್ವಾಮಿ ಆಯಿತು ಅಂತ ಹೇಳುವಂಥ ಒಂದು ಅನುಮತಿಯನ್ನು ಕೊಡ್ತಾ ಇದ್ದಾರೆ. ಹಾಗಿರುವಾಗ ಆ ದೆವ್ವವು ಹೋಗಿ ಅಲ್ಲಿ ಹಂದಿ ಮೇಯಿಸೋರಿದ್ದರು, ಆ ಹಂದಿಗಳ ಮೈಗೆ ಸೇರಿಕೊಂಡವು. ಹಲ್ಲೆಲೂಯಾ. ಹಂದಿಗಳ ಮೈಗೆ ಸೇರಿಕೊಂಡವು ಯಾರೋ ಈ ದೆವ್ವ. ಆಗಲ್ಲಿ ಎಷ್ಟು ಹಂದಿಗಳಿದ್ದವು ಎಂಬುದಾಗಿ ಮಾರ್ಕ 5ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡುವಾಗ 2,000 ಹಂದಿಗಳಿದ್ದವು. ನನ್ನ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2,000 ಹಂದಿಗಳನ್ನು ಮೇಯಿಸ್ತಾ ಇದ್ದರು. ಈ ದೆವ್ವವು ಯೇಸುಸ್ವಾಮಿಯಲ್ಲಿ ಬೇಡಿಕೊಂಡಾಗ, ಯೇಸುಸ್ವಾಮಿ ಅಪ್ಪಣೆ ಕೊಟ್ಟಾಗ ಆ 2,000 ಹಂದಿಗಳ ಮೈಗೆ ಹೋಗಿ ಸೇರಿಕೊಂಡಾಗ ಹಂದಿಗಳು ಏನಾದವು, ಹೋಗಿ ಸಮುದ್ರಕ್ಕೆ ಬಿದ್ದು ಉಸಿರು ಕಟ್ಟಿ ಸತ್ತವು ಎಂಬುದಾಗಿ ನಾವು ಓದುತ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಆಗ ಈ ಹಂದಿಗಳ ಮೈಗೆ ಸೇರಿದಂಥ ದೆವ್ವವು ಯಾರ ಮೈಯಲ್ಲಿತ್ತು? ಸ್ಮಶಾನದಲ್ಲಿ ಆ ಒಂದು ಹುಡುಗನ ಮೈಯಲ್ಲಿತ್ತು. ಆ ಹುಡುಗ ಎಲ್ಲಿ ವಾಸ ಮಾಡ್ತಿದ್ದ? ಸ್ಮಶಾನದಲ್ಲಿ. ಹಲ್ಲೆಲೂಯಾ. ಹಾಗೆ ಆ ಹುಡುಗನ ಮೈಯಲ್ಲಿ ಆ ದೆವ್ವ ಇತ್ತು. ಅದೇ ಪ್ರಕಾರ ನಾವು ನೋಡುವಾಗ ಇವತ್ತು ಈ ದೆವ್ವ ಹಿಡಿದು ಕುಣಿಯವರ ಮೈಯಲ್ಲಿ ಇರುವಂಥದ್ದು ಸೈತಾನನ ಮೈಯಲ್ಲಿದ್ದಂಥ ಸ್ಮಶಾನದಲ್ಲಿರುವಂಥ ದೆವ್ವವು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತಿದೆ. ಮನುಷ್ಯನ ಮೈಯಲ್ಲಿ ವಾಸ ಮಾಡ್ತಾ ಇತ್ತು ಆ ಸೈತಾನ, ಆ ದೆವ್ವ. ಹಾಗೆ ಇತ್ತು ಈ ದೇವರೆಂದು ಕುಣಿಯೋರ ಮೈಯಲ್ಲಿ ಕೂಡ ಯಾರಿದ್ದಾನೆ? ಸೈತಾನಿದ್ದಾನೆ ಹೊರತು ದೇವರಲ್ಲ. ಆದರೆ ಹಂದಿಗಳ ಮೈಗೆ ಹೋಗಿ ಸೇರಿಕೊಂಡವು. 2,000 ಹಂದಿಗಳು ಸಮುದ್ರಕ್ಕೆ ಬಿದ್ದು ಸತ್ತು ಹೋದವು ಉಸಿರು ಕಟ್ಟಿ. ಹಾಗೆ ಇವರನ್ನು ಇವತ್ತು ಒಂದು ವೇಳೆ ನಾವು ನಂಬಿ ಇವರ ಹಿಂದೆ ನಾವು ಹೋಗುವುದಾದರೆ ಈ ಹಂದಿಗಳ ಒಂದು ಪರಿಸ್ಥಿತಿ, ನಾವು ಕೊಟ್ಟ ಉಸಿರು ಕಟ್ಟಿ ನಾವು ಸಾಯುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಇವರಿಂದ ಮಾಟ ಮಾಯ ಮಂತ್ರ ಮಾಡಿಸಿಕೊಂಡು ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ದಿವಸ ನನ್ನ ಪರಿಸ್ಥಿತಿ ಕೂಡ ಇದೇ ಆಗಿತ್ತು. ನನ್ನ ಕಷ್ಟ ಸಂದರ್ಭಗಳ ಸಮಯದಲ್ಲಿ ಈ ಅನೇಕ ದೆವ್ವ ಹಿಡಿದವರ ಕಡೆಗೆ ಹೋಗಿ ಕೂಡ ಉಸಿರುಗಟ್ಟಿ ಹೋಯಿತು. ನನ್ನ ಸಹೋದರ ಸಹೋದರಿಯರೇ, ಅನೇಕ ಹಣವು ವೆಚ್ಚವಾಗೋಯಿತು. ಎಷ್ಟು ಸ್ಥಳ ಎಂಬುದಾಗಿ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇವರಿಂದಲೂ ನಮಗೆ ರಕ್ಷಣೆಯಾಗಲಿಲ್ಲ. ದೇವರಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ರಕ್ಷಣೆಯಾಗಿದ್ದು ಸರ್ವ ಸೃಷ್ಟಿಕರ್ತನ ದೇವರು ದರ್ಶನವಾದಾಗ, ದೇವರನ್ನು ಇತರರ ಮೂಲಕ ತಿಳಿಯಪಡಿಸಿದಾಗ, ಆ ಸ್ಥಳಕ್ಕೆ ನಡೆಸಿದಾಗ, ದೇವರಲ್ಲಿ ಅಲ್ಲಿ ಬೋಧನೆಯನ್ನು ಕೇಳಿಕೊಂಡು ದೇವರ ಬಳಿಗೆ ನಡೆದಾಗ ಆ ದೇವರ ನಾಮವೇ ನನ್ನನ್ನು ಇವತ್ತು ಉಳಿಸಿದೆ. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವಂಥ ಈ ಮನುಷ್ಯನನ್ನು ಇವತ್ತು ದೇವರು ಸಾಕ್ಷಿಯನ್ನಾಗಿಯೂ ಒಂದು ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ಆದ್ದರಿಂದ ಇವರು ಒಂದು ಸೈತಾನನ ಶಕ್ತಿಯಿಂದ, ಸೈತಾನನ ವಶದಲ್ಲಿರುವುದರಿಂದ ಇವರು ಈ ರೀತಿ ಮಾಡುವವರಾಗಿದ್ದಾರೆ. ಇನ್ನು ಎರಡನೇ ವಿಷಯಗಳು ಏನಪ್ಪ ಅಂದರೆ ಇವರದ್ದು ಮದ್ಯಪಾನ. ಬಹಳಷ್ಟು ಈ ದೆವ್ವ ಹಿಡಿದು ಕುಣಿಯವರನ್ನು ನೋಡಿದ್ದೇನೆ. ಇದು ಹಿಂದಿನ ತರಗತಿಯಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಮದ್ಯಪಾನ ಮಾಡದೆ ಇವರು ಯಾರೂ ದೇವರೆಂದು ಕುಣಿಯಲು ಸಾಧ್ಯವಿಲ್ಲ. ಬೇಕಾದ ಮದ್ಯಪಾನವನ್ನು ಮಾಡಿಕೊಂಡು ಅದರ ಅಮೂಲಿನಿಂದ ಇವರು ದೇವರೆಂದು ಕುಣಿದು ಇತರರನ್ನು ಇವರು ವಂಚಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಅವರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗ್ತದೆ. ನನ್ನ ಸಹೋದರ ಸಹೋದರಿಯರೇ, ಒಂದ್ಸಲ ನಾನು ಕೂಡ ದೆವ್ವ ಹಿಡಿದು ಕುಣಿಯವರ ಬಳಿಗೆ ಹೋದಾಗ ಬಹಳಷ್ಟು ಮಾಯಾ ಮಂತ್ರ ಜ್ಯೋತಿಷ ತಾತಿ ತಗೊಂಡೆಲ್ಲ ಮಾಡಿದ್ದಾಯಿತು. ಕೊನೆಗೆ ಆ ಮನುಷ್ಯನಿಗೆ ಬಂದಿದ್ದು ಶ್ವಾಸಕೋಶದ ತೊಂದರೆ, ಕಡೆಗೆ ಉಸಿರಾಟದ ತೊಂದರೆ, ಸತ್ತೇ ಹೋಗುವಂಥ ಮನುಷ್ಯ. ಕಡೆಗೆ ಎದೆ ಆಪರೇಷನ್ ಅಂದರೆ ಹೃದಯ ಆಪರೇಷನ್ ಆಗಿ ಆ ಹೃದಯದಲ್ಲಿ ಶ್ವಾಸಕೋಶವನ್ನು ಇಟ್ಟು ಅವನನ್ನು ಬದುಕಿಸಿದರು. ಆವಾಗ ಅವನ ಮೈಯಲ್ಲಿದ್ದಂಥ ದೇವರು, ಅವನಿಗೆ ದರ್ಶನ ಕೊಡುವಂಥ ದೇವರು ಅವನನ್ನು ಬದುಕಿಸಲಿಲ್ಲ. ಆಗಲೇ ಬಹಳ ವರ್ಷಗಳ ಹಿಂದೆಯೇ 80,000 ಖರ್ಚಾಗಿದೆ ನನ್ನ ಸಹೋದರ ಸಹೋದರಿಯರೇ. ಹಾಗಾದರೆ ಅವನ ಮೈಗೆ ದೇವರು ಬರುವುದಾದರೆ, ಆ ದೇವರ ಪ್ರಸನ್ನತೆ ಅವನಲ್ಲಿ ಇರುವುದಾದರೆ, ಅವನು ಇತರರನ್ನು ರಕ್ಷಿಸುವುದಾದರೆ ಆ ದೇವರು ಯಾಕೆ ಅವನನ್ನು ರಕ್ಷಿಸಬಾರದಿತ್ತು? ಕಡೆಗೆ ವೈದ್ಯರ ಮೂಲಕ ಅವನಿಗೆ ರಕ್ಷಣೆಯಾಯಿತು, ಬದುಕಿದ. ಇದು ನನಗೆ ಗೊತ್ತಿರುವ ವಿಚಾರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವರಿಗೂ ಕೂಡ ಕಡೇ ಪರಿಸ್ಥಿತಿ ಬರುವುದು ಇದೇ ಒಂದು ಪರಿಸ್ಥಿತಿ. ಯಾವುದಾದ್ರೂ ಒಂದು ಅನಾಹುತಕ್ಕೆ ಅವರು ಹೋಗಿ ಸಿಕ್ಕಿ ಹಾಕೊಳ್ಳೋರಾಗಿದ್ದಾರೆ. ಅವರಿಂದ ರಕ್ಷಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಗೆ ಇದನ್ನು ನಾವು ತಿಳಿದುಕೊಳ್ಳುವಾಗ ನಮಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ, ಕಾಯಿಲೆಗಳು ಬಂದಾಗ, ಅದರಲ್ಲಿ ಕಷ್ಟ ಸಂಕಟ ದುಃಖಗಳು ಬರುವಾಗ ಸರಿಯಾಗಿ ದೇವರಿಂದ ಆಯ್ಕೆಯಾದವರಿಂದ ಅವರೊಂದಿಗೆ ಹೋಗಿ ಮಾತನಾಡಿ ಅವರಿಂದ ವಿಷಯಗಳನ್ನು ತಿಳಿದುಕೊಂಡು ನಾವು ಅವರ ಒಂದು ಸಲಹೆ ಪ್ರಕಾರ ನಾವು ನಡೆದುಕೊಂಡಾಗ ನಮ್ಮ ಕಷ್ಟ ಸಂಕಟಗಳಿಗೆ ಏನು ಪರಿಹಾರ, ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಮುಂದೆ ಏನು ಮಾಡಬೇಕು ಎಂಬುದಾಗಿ ಅವರು ಕೊಟ್ಟ ಸಲಹೆ ಪ್ರಕಾರ ನಡ್ಕೊಂಡಾಗ ಕಷ್ಟಗಳಿಂದ ನಮಗೆ ಬಿಡುಗಡೆಯಾಗಲು ಸಾಧ್ಯವಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ತಿಳಿದುಕೊಳ್ಳಬೇಕಾದರೂ ಕೂಡ ಸರಿಯಾಗಿ ದೇವರಿಂದ ಯಾರು ಆಯ್ಕೆಯಾಗಿದ್ದಾರೆ, ದೇವರ ಒಂದು ವಾಕ್ಯದ ಜ್ಞಾನವು ಯಾರಲ್ಲಿದೆ ಎಂಬುದಾಗಿ ತಿಳಿದುಕೊಂಡು ಅಂಥವರ ಬಳಿಗೆ ಮಾತ್ರ ಹೋಗಬೇಕು. ಪ್ರಿಯರೇ, ನಾನೊಬ್ಬ ದೇವರ ಮನುಷ್ಯ, ನಾನೊಬ್ಬ ದೇವರ ವಾಕ್ಯವನ್ನು ಸಾರವನು, ನಾನೊಬ್ಬ ಸೇವಕ ಅಂತ ಹೇಳಿದವರೆಲ್ಲರ ಬಗ್ಗೆಯೂ ಬಹಳ ಎಚ್ಚರವಾಗಿರಬೇಕು. ನಮಗೆ ಸತ್ಯವೇದ ತಿಳಿಸುತ್ತದೆ, ಸುಳ್ಳು ಬೋಧಕರು ಪ್ರವಾದಿಗಳು ಲೋಕದೊಳಗೆ ತುಂಬಿ ಹೋಗಿದ್ದಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲರು ತಿಮೋಥೆಯರಿಗೆ ಬರೆದ ಪತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ನಾವು ಇದನ್ನು ಓದುವವರಾಗಿದ್ದೇವೆ. ಇದನ್ನು ಮುಂದಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ವಿಷಯ ಏನಂದ್ರಪ್ಪ, ಕಾಯಿಲೆ ಕಷ್ಟ ಸಂಕಟ ದುಃಖಗಳು ಬಂದಾಗ ಖಂಡಿತವಾಗಿ ನಾವು ದೆವ್ವ ಹಿಡಿದ ಕುಣಿಯವರ ಬಳಿಗೆ, ವಿಗ್ರಹಗಳ ಬಳಿಗೆ ಹೋಗಿ ಅದಕ್ಕೆ ಅಡ್ಡ ಬೀಳುವಂಥದ್ದು, ಪೂಜಾರಿಗಳ ಹತ್ರ ಸಲಹೆಗೆ ಹೋಗುವಂಥದ್ದು, ಅವರ ಕಾಲಿಗೆ ಬೀಳುವಂಥದ್ದು, ಪೂಜೆ ಪುರಸ್ಕಾರ ಮಾಡುವಂಥದ್ದು, ಯಂತ್ರ ಮಂತ್ರ ಮಾಡುವಂಥದ್ದು, ಇದನ್ನೆಲ್ಲ ಮಾಡದೆ ನೇರವಾಗಿ ನಾವು ವೈದ್ಯರಲ್ಲಿ ಹೋಗಬೇಕು. ಅಂದರೆ ಡಾಕ್ಟ್ರಲ್ಲಿ ಅಲ್ಲಿ ಹೋಗಿ ನಮಗಿದ್ದ ವಿಷಯಗಳನ್ನು ಹೇಳಿದಾಗ ಅವರು ನಮಗೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸುವವರಾಗಿದ್ದಾರೆ. ಆವಾಗ ಅದಕ್ಕೆ ಮೊದಲು ನಮ್ಮದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು. ಅದರ ಜೊತೆಯಲ್ಲಿ ನಮ್ಮ ಪ್ರಾರ್ಥನೆಯು ನಿರಂತರವಾಗಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ನಾವು ಆರೋಗ್ಯದಿಂದ ಇರಲು ಸಾಧ್ಯ. ಹೊರತು ಇಂಥವ್ರ ಬಳಿಗೆ ಹೋಗಿ ನಮಗೆ ನಾವು ರಕ್ಷಿಸಿಕೊಳ್ಳಲು ಖಂಡಿತವಾಗಿಯೂ ನಮಗೆ ಸಾಧ್ಯವಿಲ್ಲ. ಇದಕ್ಕೂ ನಾನೂ ಒಬ್ಬ ಸಾಕ್ಷಿಯಾಗಿದ್ದೇನೆ.
ನನಗೆ ಕೂಡ ಅನೇಕ ರೋಗಗಳು ಬಂದವು. ಆದರೆ ವೈದ್ಯರಿಗೆ ಹೋಗುವ ಮೊಟ್ಟ ಮೊದಲು ದೇವರಲ್ಲಿ ಈಗಲೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಪ್ರಾರ್ಥಿಸಿ ನಾನು ವೈದ್ಯರ ಬಳಿಗೆ ಹೋಗುವವನಾಗಿದ್ದೇನೆ. ಅವರು ಕೊಡುವಂಥ ಔಷಧಿಗಳ ಮುಖಾಂತರ ದೇವರೇ ನನ್ನ ಇದರಲ್ಲಿ ನೀವು ಗುಣಪಡಿಸಪ್ಪ ಎಂಬುದಾಗಿ ಹೇಳಿ ನಾನು ಕೂಡ ಔಷಧಿ ತೆಗೆದುಕೊಳ್ಳುವವನಾಗಿದ್ದೇನೆ. ಹಾಗೆ ಇವತ್ತು ಕೂಡ ಅನೇಕ ನನ್ನ ಶರೀರದಲ್ಲಿರುವಂಥ ತೊಂದರೆಗಳು ಆಗುತ್ತಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇನ್ನು ಮುಂದಿನ ನಮ್ಮ ಜೀವಿತದಲ್ಲಿ ಕೂಡ ಇದರ ಬಗ್ಗೆ ನಾವು ಬಹಳ ಎಚ್ಚರದಿಂದ ಇರಬೇಕಾಗಿದೆ. ಇವರ ಈ ವಂಚನೆಗಳಿಗೆ ಮೋಸಗಳಿಗೆ ನಾವು ಬಲಿಬಿದ್ದು ಅನೇಕ ರೀತಿಯಲ್ಲಿ ನಾವು ನಷ್ಟವನ್ನು ಮಾಡಿಕೊಳ್ಳಬಾರದು. ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರ ಮೊರೆ ಹೋಗಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಸಹೋದರ ಸಹೋದರಿಯರೇ, ಈ ಒಂದು ಸಂದೇಶವನ್ನು ಕೇಳಿದಕ್ಕಾಗಿ ನಿಮಗೆ ನಾನು ನಮಸ್ಕಾರಗಳನ್ನು ತಿಳಿಸುವನಾಗಿದ್ದೇನೆ. ಹಾಗೆ ಈಗ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ 5ನೇ ಭಾಗದ 2ನೇ ಭಾಗವನ್ನು ಹಾಗೂ ಕೊನೆಯ ಭಾಗವನ್ನು ತಿಳಿಸಲು ನೀವು ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರು ಯಾರಾದರೂ ಈ ರೀತಿಯಲ್ಲಿ ಇದಕ್ಕೆ ಒಳಪಟ್ಟವರಾಗಿದ್ದರೆ ನನ್ನನ್ನು ಯಾವ ರೀತಿ ನೀವು ಬಿಡುಗಡೆ ಮಾಡಿದ್ದೀರೋ ಅದೇ ಪ್ರಕಾರ ಇವರನ್ನು ಕೂಡ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಆಶೀರ್ವಾದ ಮಾಡಿದ ಹಾಗೆ ಇವರಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಇವರನ್ನು ಕೂಡ ಹೇರಳವಾಗಿ ನೀವು ಆಶೀರ್ವದಿಸಿರಿ. ಅದು ಮಾತ್ರವಲ್ಲ, ಅವರ ಇಡೀ ಸಂಸಾರ, ಕುಟುಂಬ, ಬಂಧು ಬಳಗದವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಕರುಣೆ, ಪ್ರೀತಿ ಅವರಲ್ಲಿರಲಿ. ನೀವು ಮಾಡುತ್ತಿರುವ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಸಹೋದರ ಸಹೋದರಿಯರೇ, ನಿಮಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ಸಂದೇಶವನ್ನು ಮುಗಿಸುವನಾಗಿದ್ದೇನೆ.